ശ്രീ രാജ്വി അവരുടെ മക്കളായ സത്യഗോപാല്, ഹരീഷ് അവർ ചേർന്ന് നിർമ്മിച്ച പുതിയ വീടിൻ്റെ ഗൃഹപ്രവേശന കർമ്മമാണ് ഇന്നിവിടെ നടക്കുന്നത്. ഹിന്ദു സംസ്കൃതിയിൽ വീട്ടിൽ മംഗള കാര്യങ്ങൾ നടക്കുന്ന സമയത്ത് സ്വയം സേവകരായ വ്യക്തികൾ മംഗളനിധി സമർപ്പിക്കാറുണ്ട്. ഇന്ന് രാജീവി അവരുടെ വീട്ടിൽ ഈ മംഗള കർമ്മത്തിൽ അവർ മംഗളനിധി സമർപ്പിക്കുന്ന ചടങ്ങാണ് ഇവിടെ നടക്കുന്നത്. ಪ್ರತಿಕ್ಷಣದಲ್ಲಿ ನಿನ್ನ ಗೌರವಕ್ಕೆದುರು ಬರುವ ಬಲವ ಮುರಿವೆನು ಛಲದಲ್ಲಿ ನಿಡುವೆನು ಅಡಿಯಲಿ ನಗುತ್ತ ನಲಿಯುವ ನಿನ್ನ ವದನ ವೀಕ್ಷಿಸಿ ಸಿಡಿಯುವುದನ್ನಯ ಹೃದಯ ಕಣ ಕಣ ತೇದು ಬಸಿಯುವೆ ಪೂರ್ಣ ಜೀವದೀಪದ ತೆರದಲ್ಲಿ ಎನ್ನ ಶಕ್ತಿ ಅದ್ಭುತವ ಸತತವು ಎಳೆಯುತ್ತಿರುವೆನು ಭರದಲ್ಲಿ. ಕೊಡಬೇಕಾದ್ರೆ ಹೇಗೆ ಕೊಡಬೇಕು ಅಂತ ಭಗವಂತನೇ ಹೇಳಿಬಿಟ್ಟಿದ್ದಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ಕೊಡುವುದರ ಹಿಂದೆ ಭಕ್ತಿ ಶ್ರದ್ಧೆ ಇರಬೇಕು. ಶ್ರೀಯುತ ಹರೀಶರು ಅವರ ಸಹೋದರರು, ಅವರ ಅಮ್ಮ ಅವರೆಲ್ಲರೂ ಸೇರಿ ಸುಂದರವಾದ ಒಂದು ಮನೆಯನ್ನು ಕಟ್ಟಿದ್ದಾರೆ. ಮನೆಗೆ ಹೆಸರು ಚೆನ್ನಾಗಿ ಇಟ್ಟಿದ್ದಾರೆ, ಶಿವಂ ಅಂತ. ಶಿವಂ ಅಂದರೆ ಎಲ್ಲವೂ ಚೆನ್ನಾಗಿರಬೇಕು ಅಂತ. ಚೆನ್ನಾಗಿರ್ಬೇಕಂದ್ರೆ ಮನೆಯವರು ಮಾತ್ರ ಅಲ್ಲ, ಮನೆಗೆ ಬಂದವರು ಚೆನ್ನಾಗಿರಬೇಕು. ಆ ಹಿನ್ನೆಲೆಯಲ್ಲಿ ಸುಂದರವಾದ ಶಿವಂ ನೂತನ ಗೃಹ ಪ್ರವೇಶದ ನಿಮಿತ್ತ ಅದನ್ನೊಂದು ನಿಮಿತ್ತ ಮಾಡಿ ಸಮಾಜಕ್ಕೊಂದು ವಿಧಿ. ಈ ಮನೆ ಏನಾಗಬೇಕು, ನಮ್ಮ ಮನೆಗಳು ಏನಾಗಬೇಕು, ಇದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ನಮ್ಮ ಅನೇಕ ಜನರಿಗೆ ಗೊತ್ತಿದೆ. ಮನೆಯೇ ಅಂತ ಹೇಳಿದ ಕೂಡಲೇ ಮುಂದಿನ ಶಬ್ದ ಎಂದರು ಮಂತ್ರಾಲಯ, ದೇವಾಲಯ ಆಗಬೇಕು. ದೇವಾಲಯ ಮಾಡುವುದು ಯಾರು? ಮನೆ ಮಂದಿಯೇ ಮಾಡಬೇಕಷ್ಟೇ. ಹೇಗೆ ಮಾಡುವುದು? ಒಬ್ಬರು ಬಹಳ ಸರಳ ಉಪಾಯ ಹೇಳಿಬಿಟ್ಟರು. ಮನೆಯನ್ನು ದೇವಾಲಯ ಮಾಡಬೇಕಾದ್ರೆ ಮನೆ ಮಂದಿ ಎಲ್ಲರೂ ಅವರವರ ಸಮಯಕ್ಕೆ ಸ್ನಾನ ಆದ ನಂತರ 2 ನಿಮಿಷ ಕೊಟ್ಟರೆ ಮನೆ ದೇವಾಲಯ ಆಗುತ್ತದೆ. ಆ 2 ನಿಮಿಷ ಏನು ಮಾಡಬೇಕು? ಸ್ನಾನ ಆದ ನಂತರ ಒದ್ದೆ ಬಟ್ಟೆಯನ್ನು ಎಲ್ಲಿ ಹಾಕಬೇಕು ಅಲ್ಲಿ ಹಾಕಿ ದೇವರ ಮುಂದೆ ಕೂತ್ಕೊಂಡು ಪದ್ಮಾಸನದಲ್ಲಿ ಸುಖಾಸನದಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚುವುದು ಯಾಕೆ ಅಂತ ಕೇಳಿದರೆ ಭಾರತದ ಸಂಸ್ಕೃತಿ ಅದು. ನಾವು ದೇವಸ್ಥಾನಕ್ಕೆ ಹೋಗುತ್ತೇವೆ. ಯಾಕೆ ಹೋಗುತ್ತೇವೆ ಅಂತ ಕೇಳಿದರೆ ಏನು ಹೇಳ್ತಾರೆ? ದೇವರ ದರ್ಶನಕ್ಕೆ ಅಂತ. ದೇವರ ದರ್ಶನಕ್ಕೆ ಹೋಗಿ ನಾವು ಮಾಡಿದ್ದೆಂಥದ್ದುಂಟು ಸ್ವಲ್ಪ ನೆನಪು ಮಾಡಿ. ದೇವಸ್ಥಾನಕ್ಕೆ ಸುತ್ತು ಬಂದ ನಂತರ ದೇವರನ್ನು ನೋಡ್ತಾ ಇದ್ದ ಹಾಗೆ 2 ಕೈಗಳು ಜೋಡಿಸಲ್ಪಡ್ತದೆ. 2 ಕೈ ಜೋಡುತ್ತಾ ಇದ್ದ ಹಾಗೆ ಕಣ್ಣೇನಾಗುತ್ತದೆ? ಹೋದದ್ದೆಂಥದಕ್ಕೆ? ದೇವರ ದರ್ಶನಕ್ಕೆ. ಮಾಡಿದ್ದೆಂಥದ್ದು? ಕಣ್ಣು ಮುಚ್ಚಿದ್ದು. ಇದು ಭಾರತ. ಯಾಕೆ ಅಂತ ಕೇಳಿದರೆ ಕಣ್ಣು ಮುಚ್ಚದೇ ಇದ್ದರೆ ಎಲ್ಲರೂ ಕಾಣುತ್ತಾರೆ, ಕಣ್ಣು ಮುಚ್ಚಿದರೆ ದೇವರು ಮಾತ್ರ ಕಾಣುತ್ತಾರೆ. ಹಾಗಾಗಿ ದೇವರ ಮುಂದೆ ಕೂತ್ಕೊಂಡು ಕಣ್ಣು ಮುಚ್ಚಿ ನಮ್ಮ ಇಷ್ಟ ದೇವರ ಸಣ್ಣ ಮಂತ್ರವನ್ನು ಜಪ ಮಾಡೋದು. ಉದಾಹರಣೆಗೆ ನಾನು ಶಿವನ ಭಕ್ತನಾದರೆ ಓಂ ನಮಃ ಶಿವಾಯ ಮಂತ್ರ ಹೇಳಬಹುದು. ನಾನು ವಿಷ್ಣುವಿನ ಭಕ್ತನಾದರೆ ನಾನು ಓಂ ನಮೋ ನಾರಾಯಣ ಹೇಳಬಹುದು. ನಾನು ದುರ್ಗೆಯ ಭಕ್ತನಾದರೆ ಓಂ ಹ್ರೀಂ ದುರ್ಗಾಯೈ ನಮಃ ಇದನ್ನು ಹೇಳಬಹುದು. ಕಣ್ಣು ಮುಚ್ಚಿ 108 ಸರ್ತಿ ಜಪ ಮಾಡಿದರೆ ಮನೆ ಮಂದಿ ಎಲ್ಲರೂ ಅವರವರ ಸಮಯಕ್ಕೆ 108 ಸರ್ತಿ ದೇವರ ಮುಂದೆ ಜಪ ಮಾಡಿದರೆ ಮನೆ ಗೊತ್ತಿಲ್ಲದಂತೆ ದೇವಾಲಯ ಆಗ್ತದೆ. ಹಾಗಾಗಿ ದೇವಾಲಯ ಮಾಡೋದು ನಮ್ಮ ಜವಾಬ್ದಾರಿ. ಒಂದು. ಎರಡನೇ ಅಂಥದ್ದೇ ಇನ್ನೊಂದು ವಾಕ್ಯ ಉಂಟು, ಮನೆಯೇ ಮೊದಲ ಮುಂದಿನದೇಂಥದ್ದು ಪಾಠಶಾಲೆ. ಅದು ನಾವೇ ಹೇಳಿದ್ದು, ನಾನಲ್ಲ, ನಾವೆಲ್ಲರೂ ಹೇಳಿದ್ದು. ಹಾಗಾಗಿ ಮನೆ ಏನಾಗಬೇಕು? ಒಂದು ವಿದ್ಯಾಲಯ ಆಗಬೇಕು. ವಿದ್ಯಾಲಯ ಆಗುವುದು ಹೇಗೆ ಅಂತ ಹೇಳಿದ್ದಕ್ಕೆ ಒಬ್ಬರು ವರ್ಣನೆ ಮಾಡಿದರು. ಒಬ್ಬರು ಒಂದು ಮನೆಗೆ ಹೋಗಿದ್ದರು. ಹೋಗುತ್ತಾ ಇರಬೇಕಾದ್ರೆ ಬೆಳಗಿನ ಹೊತ್ತು ಬಹಳ ಅರ್ಜೆಂಟ್ನಲ್ಲಿದ್ದರು. ಅವರು ಒಂದು ಆಮಂತ್ರಣ ಕೊಡಲಿಕ್ಕಿತ್ತು. ಹಾಗೆ ಮೊದಲು ನಿಮಗೆ ಕೊಡು ಅಂತ ನಾನು ಬಂದದ್ದು ಅಂತ ಬರ್ತಾರೆ. ಸುಮಾರು ಒಂದು 6:30 ಗಂಟೆ ಬೆಳಗ್ಗೆ. ಅಲ್ಲಿ ಒಂದು ಸಣ್ಣ ಮಗು, ಶಾಲೆಗೆ ಹೋಗುವ ಹುಡುಗಿ
ಮನೆಯ ಎದುರು ಭಾಗದಲ್ಲಿ ಆ ದಿವಸ ಭಾನುವಾರ ಆದದ್ದರಿಂದ ಸ್ವಲ್ಪ ದೊಡ್ಡ ರಂಗೋಲಿ ಬಿಡಿಸ್ತಾ ಇದ್ದಾರೆ. ಅದನ್ನು ನೋಡಿ ಅವರು ಹೋದಲ್ಲಿ ಹೇಳಿದ್ರು, ನಾನು ಆ ಮನೆಗೆ ಹೋಗಿದ್ದೆ, ಸಣ್ಣ ಮಗಳು ಶಾಲೆಗೆ ಹೋಗುವಳು ರಂಗೋಲಿ ಬಿಡಿಸಿದ್ದಾರೆ, ಖುಷಿಯಾಯಿತು. ಮನೆಯ ಮುಂದೆ ರಂಗೋಲಿ ಬಿಡಿಸಬೇಕು ಅಂತ ನನಗೆ ಗೊತ್ತಾಯಿತು ಆ ಮನೆಯಿಂದ. ಹಾಗಾಗಿ ಈ ಮನೆ ಏನಾಯಿತು, ಒಂದು ಪಾಠಶಾಲೆಯೂ ಆಯಿತು. ಮೂರನೆಯದ್ದು, ನಮ್ಮ ಮನೆಗೆ ಯಾರಾದರೂ ಬಂದರೆ ಆನಂದ ಆಗುತ್ತದೋ ದುಃಖ ಆಗುತ್ತದೋ? ಬಾಯಿ ಬಿಡುವಾಗ ಆನಂದ ಆಗುತ್ತದೆ ಅಂತ ಹೇಳುತ್ತೇವೆ, ನಿಜವಾಗಿ ಏನಾಗುತ್ತದೆ ಅಂತ ಕೇಳಿದಾಗ ಸ್ವಲ್ಪ ಕಷ್ಟ ಆಗ್ತದೆ. ಒಬ್ಬಳು ಕಾಲೇಜು ವಿದ್ಯಾರ್ಥಿಯು ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ಲು, ಸ್ವಲ್ಪ ದುಃಖ ಆಯಿತು. ಆಕೆ ಹೇಳಿದ್ದಿಷ್ಟೇ, ಜಿ ಇಟ್ ಡಿಪೆಂಡ್ಸ್ ಅಪಾನ್ ದಿ ಪರ್ಸನ್ ಆ್ಯಂಡ್ ದಿ ಟೈಮ್. ಬರುವ ವ್ಯಕ್ತಿ ಮತ್ತು ಅವರು ಬರುವ ಸಮಯಕ್ಕೆ ಹೊಂದಿಕೊಂಡು ಆನಂದ ದುಃಖ ಅಂತ. ಹಾಗಾಗಬಾರದು. ಮನೆ ಒಂದು ಆದರಾಲಯ ಆಗಬೇಕು. ಹಾಗಾಗಿ ಒಂದು ಹೊಸ ಮನೆ ಕಟ್ಟಿದರೆ ಅದೊಂದು ಜವಾಬ್ದಾರಿ. ಆ ಜವಾಬ್ದಾರಿ ಏನು? ಮನೆ ಒಂದು ದೇವಾಲಯ ಆಗಬೇಕು. ಬಂದವರಿಗೆ ಒಂದ್ಸರ್ತಿ ಈ ಮನೆ ಒಳಗೆ ಬರಬೇಕಾದ್ರೆ ಸ್ವಲ್ಪ ತಲೆ ತಗ್ಗಿಸಿ ಅಂತ ಕಾಣೋ ಹಾಗಾಗಬೇಕು. ಆ ವಾತಾವರಣ ಈ ಮನೆಯಲ್ಲಿ ಆ ತರಂಗಗಳನ್ನು ನಿರ್ಮಾಣ ಮಾಡಬೇಕು. ನಮ್ಮದೇ ಹೊಣೆಗಾರಿಕೆ. ಎರಡನೇದು, ಮನೆ ಒಂದು ವಿದ್ಯಾಲಯ ಆಗಬೇಕು. ಹಾಗೆಯೇ ಮನೆ ಒಂದು ಆದರಾಲಯ ಆಗಬೇಕು. ಆ ಹಿನ್ನೆಲೆಯಲ್ಲಿ ಹರೀಶ್ ಸಹೋದರರು, ಸತ್ಯನಾರಾಯಣ, ಹಾಗೆ ಅವರಮ್ಮ ರಾಜೀವಿ ಅವರೆಲ್ಲರೂ ಸೇರಿ ಸುಂದರವಾದ ಒಂದು ಮನೆ ಕಟ್ಟಿದ್ದಾರೆ. ಈ ಮನೆ ಎಲ್ಲರಿಗೂ ಒಂದು ಆಶ್ರಯ ಸ್ಥಾನ ಆಗಲಿ, ಎಲ್ಲರೂ ಇಲ್ಲಿಂದ ಪ್ರೇರಣೆ ಪಡೆಯುವಂತಾಗಲಿ. ಆ ಹೊಸ ಮನೆ ಕಟ್ಟಿ ನೂತನ ಗೃಹ ಪ್ರವೇಶ ಮಾಡಿದಂಥ ಕುಟುಂಬದ ಎಲ್ಲರಿಗೂ ಭಗವಂತ ಆಯುರಾರೋಗ್ಯಾದಿ ಸಕಲ ಸನ್ಮಂಗಲಗಳನ್ನು ನೀಡಲಿ ಅಂತ ಎಲ್ಲರ ಭಾವನೆಗಳಿಗೆ ಎರಡು ಶಬ್ದ ರೂಪಗಳಿಂದ ನಮಸ್ಕಾರ. ಇಲ್ಲಿ ಬಹಳ ಒಳ್ಳೆಯದಾದಂತಹ ಉತ್ತರೋತ್ತರವಾದ ಒಳ್ಳೆಯ ಕಾರ್ಯಕ್ರಮಗಳು, ಸನ್ಮಂಗಳ ಕಾರ್ಯಕ್ರಮಗಳಲ್ಲಿ ನಡೆಯುವಂತೆ ಮುಂದಿನ ದಿನಗಳಲ್ಲಿ ಆಯುರಾರೋಗ್ಯ ಅಷ್ಟೈಶ್ವರ್ಯಗಳನ್ನು ಇಷ್ಟಾರ್ಥಗಳನ್ನೆಲ್ಲ ಆ ಸತ್ಯನಾರಾಯಣ ಸ್ವಾಮಿ ನೆರವೇರಿಸಿಕೊಳ್ಳಿ.